ನಮಸ್ಕಾರ ವೀಕ್ಷಕರೇ. ಚಿತ್ರದುರ್ಗ ಎಲ್ಲರೂ ಹೆಸರು ಕೇಳೇ ಇರ್ತೀವಿ. ಚಿತ್ರದುರ್ಗದಲ್ಲಿ ಎಷ್ಟು ಜನ ಬದುಕಿರ್ತೀವಿ. ಚಿತ್ರದುರ್ಗ ಇವತ್ತು ಭಾರತದ ಉಕ್ಕಿನ ಕೋಟೆ ಆಗುತ್ತೆ, ಪ್ಲಸ್ ಭದ್ರಕೋಟೆನೂ ಆಗುತ್ತೆ ಅಂದ್ರೆ ಯೋಚನೆ ಮಾಡ್ಲೇಬೇಕಾಗತ್ತಲ್ಲ. ಬೆಂಗಳೂರು ಸಿಲಿಕಾನ್ ವ್ಯಾಲಿ ಇದೆ, ಈ ಕಡೆ ಮಂಗಳೂರು ಇದೆ, ಮೈಸೂರು ಇದೆ, ಎಲ್ಲ ಬಿಟ್ಟು ಚಿತ್ರದುರ್ಗ ಯಾಕೆ ಭಾರತದ ಭದ್ರಕೋಟೆ ಅನ್ನೋದಾದ್ರೆ ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಅಂತ ಕೆಲಸಗಳು ಆಗ್ತಾ ಇದೆ. ಏನೇನಾಗ್ತಾ ಇದೆ? ಒಂದು ಲೆಕ್ಕಾಚಾರದ ಪ್ರಕಾರ ಚಿತ್ರದುರ್ಗನ ಮುಂದಿನ ಸೇಫೆಸ್ಟ್ ಝೋನ್ ಅಂತ ಭಾರತದ ಭದ್ರಕೋಟೆ ಮಾಡ್ಕೊಳ್ಳೋದಕ್ಕೆ ಈಗ ಮಿಲಿಟರಿಗಳು ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾವೆ. ಈಗ ವೊರೊನೇಜ್ ರೇಡಾರ್ ಸೆಂಟರ್ನ ಭಾರತದ ಆ ಚಿತ್ರದುರ್ಗದ ಭಾಗದಲ್ಲಿ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಕೆಲಸಗಳು ಶುರುವಾಗಬಹುದು ಅಂತ ಹೇಳ್ತಾ ಇದ್ದಾರೆ. ರಷ್ಯಾದ ವೊರೊನೇಜ್ ರೇಡಾರ್ ಸೆಂಟರ್ ಇದು ಬಂದು ಸುಮಾರು 8,000 ಕಿಲೋಮೀಟರ್ ತನಕ ಟ್ರ್ಯಾಕ್ ಮಾಡುತ್ತೆ. ಯಾಕೆ ಇದನ್ನ ನಾರ್ತ್ ಇಂಡಿಯಾದಲ್ಲೇ ಮಾಡ್ಬೋದಾಗಿತ್ತಲ್ಲ, ಸೌತ್ ಇಂಡಿಯಾದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ಪ್ರಶ್ನೆ ಬರ್ಬೋದಲ್ಲ. ಕಾರಣ ನಾರ್ತ್ ಇಂಡಿಯಾದಲ್ಲಿ ಅಪಾಯದ ಮುನ್ಸೂಚನೆಗಳು ಜಾಸ್ತಿ ಇದೆ, ಭೂಕಂಪದ ಝೋನ್ಗಳು ಅನ್ನೋದು ಜಾಸ್ತಿ ಇದೆ. ಜೊತೆಗೆ ಯಾವುದೇ ಬ್ಯಾಲಿಸ್ಟಲ್ ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರೆ ಅಂದ್ರೆ ಖಂಡಾಂತರ ಕ್ಷಿಪಣಿಗಳು, ಈಗ ಚೈನಾ ಮತ್ತೆ ಈ ಕಡೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಯುದ್ಧ ಸಾರೋದಕ್ಕೆ ಕಾಯ್ತಾ ಇದ್ದಾವೆ. ಬಟ್ ಅಂತದ್ದೇನಾದ್ರೂ ನಡೆದ್ರೆ ಅನಾಹುತಗಳು ಫಸ್ಟ್ ಆಗೋದೇ ನಾರ್ತ್ ಇಂಡಿಯಾದಲ್ಲಿ. ಈ ತರ ರೇಡಾರ್ ಸೆಂಟರ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫಾರ್ಮೇಶನ್ಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ, ಮಿಲಿಟರಿಗಳನ್ನ ಎಚ್ಚರಿಸೋದಕ್ಕೆ ಅಂತ ರೇಡಾರ್ ಸೆಂಟರ್ಗಳು ನಾರ್ತ್ ಇಂಡಿಯಾದಲ್ಲಿದ್ರೆ ಸ್ವಲ್ಪ ಅಪಾಯ ಜಾಸ್ತಿನೇ. ಆದಷ್ಟು ಸೌತ್ ಇಂಡಿಯಾದಲ್ಲಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿರುವಂತ ಮಿಲಿಟರಿ ಆಗ್ಬೋದು, ಇನ್ನ ಬೇರೆ ಬೇರೆ ರಿಸರ್ಚ್ ಸೆಂಟರ್ಗಳು ಡಿಸೈಡ್ ಮಾಡಿದ್ದು. ಅದಕ್ಕೋಸ್ಕರ ಅವರು ಚೂಸ್ ಮಾಡಿದ್ದೆ ಸೌತ್ ಇಂಡಿಯಾನ. ಸೌತ್ ಇಂಡಿಯಾದಲ್ಲಿ ಚಿತ್ರದುರ್ಗನೇ ಯಾಕೆ? ಬ್ಯಾಂಗ್ಳೂರ್ ಇತ್ತಲ್ಲ, ತಮಿಳ್ನಾಡಲ್ಲಿ ಇಲ್ವಾ ಜಾಗ, ಆಂಧ್ರ ಪ್ರದೇಶದಲ್ಲಿ ಇಲ್ವಾ, ಕೇರಳದಲ್ಲಿ ಇಲ್ವಾ ಅಂತ ಅನ್ಬಹುದು. ಇಡೀ ಸೌತ್ ಇಂಡಿಯಾಗೆ ಸೆಂಟರ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಚಿತ್ರದುರ್ಗ, ದಾವಣಗೆರೆ ಈ ಭಾಗ ಎಲ್ಲ ಇಡೀ ಸೌತ್ ಇಂಡಿಯಾಗೆ ಸೆಂಟರ್ ರೀತಿ ಇದೆ. ಬಳ್ಳಾರಿ ಈ ಜಾಗ ಎಲ್ಲ ಈ ಚಿತ್ರದುರ್ಗದಲ್ಲಿ, ಅದರಲ್ಲೂ ನಿಯರ್ ಬೈ ಚಳ್ಳಕೆರೆ ಸರೌಂಡಿಂಗ್ ಅಲ್ಲಿ ಆಲ್ರೆಡಿ DRDO ಸೆಂಟರ್ ಇದೆ. ಇನ್ನ ಚಿತ್ರದುರ್ಗ ಆಸ್ಪಾಸ್ನಲ್ಲಿ ಇಸ್ರೋ, ಬಾರ್ಕ್ ಈ ತರದ್ದು ಎಷ್ಟೆಷ್ಟೋ ಸೆಂಟರ್ಗಳು ಆಲ್ರೆಡಿ ಆಗೋಗಿದೆ. ಚಿತ್ರದುರ್ಗನೇ ಯಾಕೆ ಚೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತನಕ ಆ ಜಾಗದಲ್ಲಿ ಯಾವುದೇ ರೀತಿ ಭೂಕಂಪಗಳು ಆಗಿರುವಂತ ಇನ್ಸಿಡೆಂಟ್ ತುಂಬಾ ಕಡಿಮೆ. ಒಂದು 100 ವರ್ಷ ಹಿಂದೆ ತೆಗೆದು ನೋಡೋದಾದ್ರೆ ಭೂಕಂಪದ ಮಾಹಿತಿಗಳು ಆ ಜಾಗದಲ್ಲಿ ತೆಗೆದು ನೋಡಿದ್ರೆ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅನ್ಕೊಳ್ಳಿ. ಹಾಗಿದ್ರೂ ಮ್ಯಾಗ್ನಿಟ್ಯೂಡ್ ಅನ್ನೋದು ತುಂಬಾ ಕಡಿಮೆ ಇದೆ, ಅದರಿಂದ ಇಂಪ್ಯಾಕ್ಟ್ಗಳು ಕಡಿಮೆ. ಪ್ಲಸ್ ಅಲ್ಲಿ ಯಾವುದೇ ರೀತಿ ದೊಡ್ಡ ಮಟ್ಟದ ಅಣೆಕಟ್ಟುಗಳಿಲ್ಲ, ಪ್ರವಾಹಗಳಿಂದ ನಲುಗಿದ ದಿನಗಳು ಚಿತ್ರದುರ್ಗದಲ್ಲಿ ಇಲ್ಲ. ಅಂತ ಜಾಗ ಈ ಚಿತ್ರದುರ್ಗ ಆಗಿರೋದ್ರಿಂದ ಮುಂದಿನ ಭಾರತದ ಭದ್ರಕೋಟೆ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ ಈ ಸರೌಂಡಿಂಗ್ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು. ಒಂದು ಕಾಲದಲ್ಲಿ ಕಾಲಜ್ಞಾನಿಗಳು ಮಾತಾಡ್ತಾ ಇದ್ರು ಬಳ್ಳಾರಿ ಹಂಪೆ ಏನಿದೆ ಈಗ ಆ ಹಂಪೆ ಮುಂದಿನ ರಾಜಧಾನಿ ಆಗಬಹುದು ಭಾರತಕ್ಕೆ ಅಂತ. ಚಾನ್ಸಸ್ ಬಂದ್ರೂ ಬರ್ಬೋದು. ಕಾರಣ ಈಗಿರುವಂತ ಕಂಡೀಷನ್ ಚಿತ್ರದುರ್ಗದ ಮೇಲೆ ಎಲ್ಲರಿಗೂ ಕಣ್ಣಿದೆ. ಬಳ್ಳಾರಿ, ದಾವಣಗೆರೆ ಈ ಜಾಗ ಎಲ್ಲ ಭಾರತದ ಸೌತ್ ಇಂಡಿಯಾದ ಸೆಂಟರ್ ಝೋನ್ ಆಗಿರೋದ್ರಿಂದ ಈ ಜಾಗ ಸೇಫೆಸ್ಟ್ ಅಂತ ಎಲ್ಲಾ ರೀತಿನಲ್ಲೂ ಟೆಸ್ಟ್ ಮಾಡಿ ಪ್ರೂವನ್ ಆಗಿದೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಈಗ ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಇನ್ನ ದಾವಣಗೆರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಇಲ್ಲಿ ಭೂಮಿ ಬೆಲೆ ರೈಸ್ ಆಗ್ತಾನೆ ಇದೆ. ಒಂದಲ್ಲ ಒಂದು ದಿನ ಈ ಜಾಗಗಳಲ್ಲಿ ಜನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಈ ಬೆಂಗಳೂರಲ್ಲಿ ಯಾವ ರೀತಿ ಇದಾರೋ ಆ ರೀತಿ ಜನ ಅಲ್ಲಿ ಜಂಗುಳಿ ಆಗುವಂತ ಚಾನ್ಸಸ್ ಬರ್ಬೋದು. ಬೆಂಗಳೂರಲ್ಲೂ ಇದೆ DRDO ಸೆಂಟರ್, ಇಲ್ಲೂ ಮಾಡಬಹುದಾಗಿತ್ತು ರೇಡಾರ್ ಯೂನಿಟ್ ಅನ್ನೋದು. ಪ್ಲೇಸ್ ಅನ್ನೋದು ಅಷ್ಟೊಂದು ಬೇಕಾಗುತ್ತೆ. ಸುಮಾರು ಇದಕ್ಕೆ ಅಂತಾನೆ 2,000 ಎಕರೆನ ಮೀಸಲಿಟ್ಟಿದ್ದಾರೆ ಲೆಕ್ಕ ಹಾಕೊಳ್ಳಿ. ಅದರಲ್ಲಿ ಚಿತ್ರದುರ್ಗದಲ್ಲಿ ಇಂಥ ಯೂನಿಟ್ ನ ಪ್ಲಾನ್ ಮಾಡಿದ್ದಾರೆ. ಇದು ಬಂದು ಈ ವೊರೊನೇಜ್ ರೇಡಾರ್ ಸೆಂಟರ್ ಸುಮಾರು 8,000 ಕಿಲೋಮೀಟರ್ ತನಕ ಟ್ರ್ಯಾಕ್ ಮಾಡುತ್ತೆ. ಯಾರಾದ್ರೂ ಮಿಸೈಲ್ ನ ಲಾಂಚ್ ಮಾಡಿದ್ರೆ ನಮ್ಮ ಭಾರತದ ಮೇಲೆ ಕ್ಷಣದಲ್ಲಿ ಎಚ್ಚರಿಸುತ್ತೆ. ಅಷ್ಟು ಫಾಸ್ಟ್ ಆಗಿರುವಂತ ರೇಡಾರ್ ಇದು. ಈ ರೇಡಾರ್ ಸೆಂಟರ್ನ ರಷ್ಯಾದ ಸಹಯೋಗದೊಂದಿಗೆ ಅಂದ್ರೆ ರಷ್ಯಾ ಜೊತೆ ಜಾಯಿನ್ ಆಗಿ ಇವರು ಮಾಡ್ತಾ ಇರುವಂತ ಒಂದು ವೆಂಚರ್ ಅನ್ಕೊಳ್ಳಿ. ಇದನ್ನ ಚಿತ್ರದುರ್ಗದಲ್ಲಿ ಮಾಡೋದ್ರಿಂದ ರಷ್ಯಾದವ್ರಿಗೂ ಒಂಚೂರು ಬಳಕೆ ಆಗುತ್ತೆ, ಇನ್ನ ಭಾರತದವ್ರಿಗೆ ಮೇಜರ್ ಆಗಿ ಬಳಕೆ ಆಗುತ್ತೆ. ಯಾವುದೇ ದೇಶದಿಂದ ಸುಮಾರು 8,000 ಕಿಲೋಮೀಟರ್ ಅಲ್ಲಿ ಫ್ಲೈಟ್ ಓಡಾಡ್ತಾ ಇದೆಯಾ, ಹೆಲಿಕಾಪ್ಟರ್ ಓಡಾಡ್ತಾ ಇದೆಯಾ, ಪ್ಲಸ್ ಮಿಸೈಲ್ಗಳು ಆರಿಸಿದಾರ, ಇದೆಲ್ಲ ಕೂಡ ಟ್ರ್ಯಾಕ್ ಮಾಡುತ್ತೆ ಈ ರೇಡಾರ್ ಅನ್ನೋದು. ಈ ಟ್ರ್ಯಾಕಿಂಗ್ಗೋಸ್ಕರನೇ ಈ ರೇಡಾರ್ ಯೂನಿಟ್ ಅನ್ನ ನಮ್ಮ ಸೌತ್ ಇಂಡಿಯಾದಲ್ಲಿ ಅದರಲ್ಲೂ ಚಿತ್ರದುರ್ಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ಅಂತ ಅಲ್ಲ, ಇದ್ರ ಜೊತೆಗೆ
ಸೋಲಾರ್ ಪ್ಲಾಂಟ್ ಕೂಡ ಸುಮಾರು 2000 ಎಕರೆನಲ್ಲಿ ಪ್ಲಾನ್ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ. ಅದರ ಜೊತೆಗೇನೆ ಇನ್ನ ಒಂದು ಅಡಿಷನಲ್ ಪ್ಲಾನ್ಗಳಿದಾವೆ DRDO ಅವ್ರದ್ದು ಚಿತ್ರದುರ್ಗದಲ್ಲಿ ಮಾಡೋದಕ್ಕೆ. ಒಟ್ಟಿನಲ್ಲಿ ಚಿತ್ರದುರ್ಗ ಭಾರತದ ಭದ್ರಕೋಟೆ ಮಾಡ್ಕೊಳ್ತಾ ಇದ್ದಾರೆ. ಚಿತ್ರದುರ್ಗ ಅಂತಾನೆ ಅಲ್ಲ, ಚಿತ್ರದುರ್ಗ ಸುತ್ತಮುತ್ತ ಇರೋ ಬಳ್ಳಾರಿ ಆಗ್ಬೋದು, ಹೊಸಪೇಟೆ, ಇನ್ನ ಈ ದಾವಣಗೆರೆ ಸರೌಂಡಿಂಗ್ ಅಲ್ಲಿ ಇರುವಂತಹ ಸುಮಾರು 180 ಕಿಲೋಮೀಟರ್ ಏನ್ ಜಾಗ ಇದೆ, ಈ ಜಾಗ ಎಲ್ಲ ಹೆಚ್ಚು ಕಡಿಮೆ ಸೇಫ್ ಝೋನ್ ಅಂತಾನೂ ಕರೆದಿದ್ದಾರೆ. ಈ ಜಾಗದಲ್ಲಿ ಸದ್ಯಕ್ಕೆ DRDO ಸೆಂಟರ್ ಆಗಿದೆ. ಇನ್ನ ರಷ್ಯಾದ ವೋರನೇಜ್ ರೇಡಾರ್ ಸೆಂಟರ್ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಮುಂದಿನ ಭವಿಷ್ಯಕ್ಕೆ ಭಾರತದ ಭದ್ರಕೋಟೆ ಡೆಲ್ಲಿ ಅಂತ ಮಾತಾಡ್ತಾ ಇದ್ವಲ್ಲ, ಅದು ಇಲ್ಲದೆ ಇರುವಂತ ಸನ್ನಿವೇಶ ಬರಬಹುದು ಅಂತ ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಗೊತ್ತಾಗಿದೆ, ಸೈಂಟಿಸ್ಟ್ಗಳಿಗೆ ಗೊತ್ತಾಗಿದೆ, ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಸೌತ್ ಇಂಡಿಯಾ ಕಡೆ ಮುಖ ಮಾಡ್ತಾ ಇರೋದು. ಈ ಚಿತ್ರದುರ್ಗ ನಮ್ಮ ಕರ್ನಾಟಕನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಸೇಫ್ ಇಲ್ವೇನ್ರಿ ಅಂತ ಹೇಳೋರು ಇರ್ತೀರಾ. ಬ್ಯಾಂಗ್ಳೂರ್ ಸ್ವಲ್ಪ ವೀಕ್ ಝೋನ್ ಆಗ್ತಾ ಇದೆ. ಕಾರಣ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನೀರಿನ ಪ್ರಮಾಣ ಅತಿಯಾಗಿ ಬಳಸ್ತಾ ಇದೀವಿ, ಅಂತರ್ಜಲ ಮಟ್ಟ ಕುಸಿದಿದೆ. ಇನ್ನ ಪ್ರವಾಹದ ಭೀತಿ ಅವಾಗ ಎದುರಿಸ್ತಾನೆ ಇದೀವಿ ಮಳೆ ಬಂದಾಗೆಲ್ಲ. ಕಾರಣ ಸ್ವಲ್ಪ ತಗ್ಗು ಪ್ರದೇಶಗಳು ಕೂಡ ಇಲ್ಲಿದೆ. ಅದೇ ಚಿತ್ರದುರ್ಗ, ದಾವಣಗೆರೆ ಸರೌಂಡಿಂಗ್ ಅಲ್ಲಿ ಏನಾಗಿದೆ, ಎಲ್ಲಾ ಕಡೆ ಎತ್ತರವಾದ ಭೂಪ್ರದೇಶಗಳಿದೆ. ಇಲ್ಲಿ ಯಾವುದೇ ರೀತಿ ಪ್ರವಾಹಗಳು ಇಲ್ಲಿ ತನಕ ಎದುರಿಸಿಲ್ಲ ಅಂತ ಪ್ರವಾಹದ ಝೋನ್ ಅಲ್ಲ ಅದು. ಪ್ಲಸ್ ಅಲ್ಲಿ ಈಸಿಯಾಗಿ ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ವಿಂಡ್ ಪವರ್ ಈಸಿಯಾಗಿ ಸಿಗ್ತಾ ಇದೆ. ಕರೆಂಟ್ದು ಪ್ರಾಬ್ಲಮ್ ಕೂಡ ಇಲ್ಲ. ಇಂಥ ಫೆಸಿಲಿಟಿಗಳೆಲ್ಲ ಚಿತ್ರದುರ್ಗದಲ್ಲಿ ಇರೋದ್ರಿಂದ ಎಲ್ಲರೂ ಸದ್ಯಕ್ಕೆ ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಬಳ್ಳಾರಿ, ಬೆಂಗಳೂರಿಂದ ಏನು 3 ಅವರ್ ಜರ್ನಿ ಅಲ್ವಾ, ಪ್ಲಾನ್ ಮಾಡ್ಕೊಂಡ್ಬಿಡೋಣ ಅಂತ ಎಷ್ಟೆಷ್ಟು ಜನ ಪ್ಲಾನ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಸೇಫೆಸ್ಟ್ ಝೋನ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಜನ ಈಗ ಆ ಕಡೆ ಮುಖ ಮಾಡ್ಬೇಕಾಗುತ್ತೇನೋ ಅನ್ನೋ ಪರಿಸ್ಥಿತಿ ಬಂದಿದೆ. ನಾವು ಎಷ್ಟೆಷ್ಟೋ ಸಲ ಮಾತಾಡ್ತಾ ಇರ್ತೀವಿ, ಈ ತರ ಭೂಮಿ ನಡುಗ್ತಾ ಇದೆ, ನಾವು ಹೋಗಿ ಎಲ್ಲಿ ಬದುಕೋದು ಹಾಗೆ ಹೀಗೆ ಅಂತ. ಅದರಲ್ಲಿ ಝೋನ್ಗಳು ವೈಸ್ ನಾನು ಕೆಲವೊಂದು ಮ್ಯಾಪ್ಗಳಲ್ಲಿ ನಿಮ್ಗೂ ತೋರಿಸಿದ್ದೀನಿ. ತುಮಕೂರು, ಈ ಕಡೆ ತುಮಕೂರಿಂದ ಹಿಡಿದು ಚಿತ್ರದುರ್ಗ ಆಗ್ಬೋದು, ಹೊಸಪೇಟೆ, ಬಳ್ಳಾರಿ, ಇನ್ನ ದಾವಣಗೆರೆ, ಆ ಕಡೆ ಬೆಳಗಾವಿ ತನಕ, ಹುಬ್ಳಿ, ಧಾರವಾಡ, ಈ ಕಡೆ ಎಲ್ಲ ಒಂದು ಸೇಫೆಸ್ಟ್ ಝೋನ್ ಅಂತಾನೆ ಕರೆದಿದ್ದಾರೆ. ಇವನ್ ಮೈಸೂರು ಸೇಫೆಸ್ಟ್ ಝೋನ್ ಆದ್ರೂ ಕೆಲವೊಂದು ಸಲ ಹೇಳೋದಕ್ಕಾಗೋದಿಲ್ಲ ಯಾವ ಜಾಗದಲ್ಲಿ ಏನಾಗುತ್ತೆ. ತುಮಕೂರು ಶಿರಾ ಬಂದು ಭೂಕಂಪದ ಝೋನ್ ಅಂತ ಕರೆದಿದ್ರು. ಅಂತ ಮೇಜರ್ ಭೂಕಂಪದ ಝೋನ್ ಅಲ್ಲ, ಸುಮಾರು 5 ಪಾಯಿಂಟ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅವಾಗ ಸಣ್ಣದಾಗಿ ಭೂಕಂಪದ ಫೀಲ್ ಆಗ್ತಾ ಇದ್ರು. ಅಂತ ಮೇಜರ್ ಆಗಿ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಎಲ್ಲೆಲ್ಲ ಆಗುತ್ತೆ ಅಂತ ಗುರುತಿಸ್ತಾ ಹೋದ್ರೆ ಅಂತ ಇಂಪ್ಯಾಕ್ಟ್ ಚಿತ್ರದುರ್ಗಕ್ಕೆ ಆಗೋದಿಲ್ಲ. ತುಮಕೂರಿನ ಕೆಲವೊಂದು ಬಾರ್ಡರ್ ಇಂದ ಹಿಡ್ಕೊಂಡು ಪಾವಗಡ ಈ ಕಡೆ ಸೈಡ್ಗೆ ಆಗೋದ್ರಿಂದ ಜನ ಏನ್ ಮಾಡ್ತಾ ಇದ್ದಾರೆ, ಸೆಂಟರ್ ಝೋನ್ ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಆಗ್ಬೋದು, ಇನ್ನ ಬೇರೆಯವರು ಈ ರೀತಿ ಪ್ಲಾನ್ ಮಾಡ್ತಾ ಇದ್ರು. ಅಂತ ಝೋನ್ ನಾವು ನಮ್ಮ ಲೈಫ್ ನ ಕಟ್ಟಿಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೇದೇ ಆಗುತ್ತಲ್ವಾ. ಅಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಇದೆ, ಯಾವುದೇ ರೀತಿ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಉಟ್ಕೊಂಡ್ಬಿಡುತ್ತೆ. ಜನ ಎಲ್ಲ ಹೋಗಿ ಅಲ್ಲಿ ಕುತ್ಕೊಳ್ಳೋದ್ರಿಂದ ಅಲ್ಲಿರುವಂತ ವಾತಾವರಣ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಎಷ್ಟೆಷ್ಟು ಇಂಡಸ್ಟ್ರಿಗಳು ಈಗ ಬ್ಯಾಂಗ್ಳೂರ್ ಬಿಟ್ಟು ಆಚೆ ಬರ್ತಾ ಇದೆ. ದಾವಸ್ಪೇಟೆ ಬಂದಿದೆ, ತುಮಕೂರು ಬಂದಿದೆ, ಮುಂದೆ ಹೋಗ್ತಾ ಹಾಗೆ ಶಿಫ್ಟ್ ಆಗ್ತಾ ಎಲ್ಲೆಲ್ಲಿ ಶಿಫ್ಟ್ ಆಗುತ್ತೋ ಗೊತ್ತಿಲ್ಲ. ಈ ತರ ಶಿಫ್ಟ್ ಮಾಡ್ಕೊಳ್ತಾ ಅರಣ್ಯ ಪ್ರದೇಶ ನಾಶ ಆಗುತ್ತೆ. ಒಳ್ಳೊಳ್ಳೆ ವಾತಾವರಣ ಇರುವಂತ ಪ್ರದೇಶಗಳೆಲ್ಲ, ಕಾಡುಗಳೆಲ್ಲ ನಾಶ ಆಗಿ ಈಗ ನಾವ್ ಯಾವ ಪರಿಸ್ಥಿತಿನಲ್ಲಿದೋ ಅಂತ ಪರಿಸ್ಥಿತಿ ಮುಂದೆ ಅಲ್ಲೂ ಎದುರಿಸ್ಬೇಕಾಗುತ್ತೇನೋ. ಅದಕ್ಕೆ ಪ್ರಕೃತಿ ಏನ್ ಮಾಡ್ಕೋಬೇಕು ಅದು ಮಾಡ್ಕೊಳ್ತಾ ಇರುತ್ತೆ ಬಿಡಿ. ಒಟ್ನಲ್ಲಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕರ್ನಾಟಕ ಭಾರತದ ಸೇಫೆಸ್ಟ್ ಝೋನ್ ಅಂತಾನೆ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ಸೆಂಟರ್ ಭಾಗ ಏನಿದೆ ಇದನ್ನ ಸೇಫೆಸ್ಟ್ ಝೋನ್ ಅಂತಾನೆ ಕರೆದಿದ್ದಾರೆ. ಒಟ್ನಲ್ಲಿ ಚಿತ್ರದುರ್ಗ ಆಗ್ತಾ ಇದೆ ಭಾರತದ ಭದ್ರಕೋಟೆ. ಇನ್ನು ಇದೇ ರೀತಿ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳಿದೆ, ಆ ಇನ್ಫಾರ್ಮೇಶನ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.